ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಅಣ್ಣ ತಂಗಿಯ ಬಾಂಧವ್ಯ ಮತ್ತು ವಿಧಿಯ ಕ್ರೂರ ಆಟವನ್ನ ತುಂಬಾ ನೈಜವಾಗಿ ಚಿತ್ರಿಸಲಾಗಿದೆ. ಒಮ್ಮೆ ಭಗವಾನ್ ಶಿವನು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಯಾರು ಯಾರಿಗೂ ಸೇರಿದವರಲ್ಲ. ಈ ಜಗತ್ತು ಕೇವಲ ಮೋಹ ಮತ್ತು ಮಾಯೆಯ ಬಲೆ. ಮನುಷ್ಯನಿಗೆ ತನ್ನದೆಂದು ಹೇಳಿಕೊಳ್ಳಲು ಏನುಂಟು? ಜನ್ಮ ಇನ್ನೊಬ್ಬರ ಕೊಡುಗೆ, ಹೆಸರು ಬೇರೆಯವರು ಇಟ್ಟಿದ್ದು, ಶಿಕ್ಷಣ ಇತರರಿಂದ ಪಡೆದದ್ದು, ಕೆಲಸ ಮತ್ತೊಬ್ಬರು ನೀಡಿದ್ದು, ಗೌರವ ಬೇರೆಯವರು ಕೊಟ್ಟಿದ್ದು, ಮೊದಲ ಮತ್ತು ಕೊನೆಯ ಸ್ಥಾನ ಅದನ್ನು ಬೇರೆಯವರೇ ಮಾಡಿಸುತ್ತಾರೆ. ಸಂಪತ್ತು ಸಾವಿನ ನಂತರ ಅದು ಕೂಡ ಇತರರ ಪಾಲಾಗುತ್ತದೆ. ಹಾಗಾದರೆ ಮನುಷ್ಯನು ಯಾವುದಕ್ಕಾಗಿ ಇಷ್ಟು ಅಹಂಕಾರ ಪಡುತ್ತಾನೆ? ಭಗವಾನ್ ಶಿವನು ಹೇಳುತ್ತಾರೆ, ನೀವು ಶಕ್ತಿಶಾಲಿಯಾಗಬೇಕು, ಆದರೆ ಬೇರೆಯವರನ್ನು ತುಳಿಯಲಿಕ್ಕಲ್ಲ, ಬದಲಿಗೆ ಯಾರು ನಿಮ್ಮನ್ನು ತುಳಿಯದಂತೆ ನೋಡಿಕೊಳ್ಳಲು. ಫ್ರೆಂಡ್ಸ್, ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಈ ಜಗತ್ತಿನಲ್ಲಿ ಯಾರು ಸಂಪೂರ್ಣವಾಗಿ ನಮ್ಮವರೆಂದು ಹೇಳಲಾಗದು. ಎಲ್ಲರೂ ನಮ್ಮವರು ಎಂದು ನೀವು ಭಾವಿಸಿದರೆ ಅದು ನಿಮ್ಮ ತಪ್ಪು ಕಲ್ಪನೆ. ಕೆಟ್ಟ ಸಮಯ ಬಂದಾಗ ನಮ್ಮವರೆಂದುಕೊಂಡವರೇ ಪರಕೀಯರಾಗುತ್ತಾರೆ. ಇಂದು ನಿಮಗೆ ಹತ್ತಿರವೆನಿಸಿದವರು ನಾಳೆ ನಿಮ್ಮೊಂದಿಗೆ ಇರುತ್ತಾರೆ ಎಂಬ ಖಾತ್ರಿ ಇಲ್ಲ. ಈ ಕಹಿ ಸತ್ಯವನ್ನ ನೀವು ಎಷ್ಟು ಬೇಗ ಅರಿತುಕೊಳ್ಳುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಬಹಳ ಹಿಂದಿನ ಮಾತು. ಒಂದು ಹಳ್ಳಿಯಲ್ಲಿ ಬಡ ಮತ್ತು ದುಃಖಿತ ಕುಟುಂಬವೊಂದು ವಾಸವಾಗಿತ್ತು. ಆ ಕುಟುಂಬದಲ್ಲಿ 7 ಜನ ಅಣ್ಣ ತಮ್ಮಂದಿರು ಮತ್ತು ಒಬ್ಬಳು ತಂಗಿ ಇದ್ದಳು. ಬಾಲ್ಯದಲ್ಲಿ ಅವರ ತಂದೆ ತಾಯಿ ಇಹಲೋಕ ತ್ಯಜಿಸಿದ್ದರು. ಹಾಗಾಗಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿದ್ದರು. ಆರಂಭದಲ್ಲಿ ಜೀವನ ಬಹಳ ಕಷ್ಟಕರವಾಗಿತ್ತು, ಆದರೆ ಕಾಲ ಕಳೆದಂತೆ ಎಲ್ಲವೂ ಸುಲಭವಾಯಿತು. ಅವರು ತಂದೆ ತಾಯಿ ಇಲ್ಲದೆ ಬದುಕುವುದನ್ನು ಕಲಿತಿದ್ದರು. ಆ 7 ಮಂದಿ ಸಹೋದರರು ಮತ್ತು ಒಬ್ಬಳು ಸಹೋದರಿ ಆ ಹಳ್ಳಿಯಲ್ಲಿ ಬಹಳ ಪ್ರೀತಿ ಮತ್ತು ಅನ್ಯೋನ್ಯತೆಯಿಂದ ವಾಸ ಮಾಡುತ್ತಿದ್ದರು. ಪ್ರತಿದಿನ ಸೂರ್ಯೋದಯದ ನಂತರ 7 ಸಹೋದರರು ಬೇಟೆಗಾಗಿ ಕಾಡಿಗೆ ಹೋಗುತ್ತಿದ್ದರು. ಆಗ ತಂಗಿಯು ಎಲ್ಲರಿಗಾಗಿ ಅಡುಗೆ ಮಾಡುತ್ತಿದ್ದಳು ಮತ್ತು ಮನೆಯ ಇತರೆ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಸಂಜೆಯಾಗುತ್ತಿದ್ದಂತೆ ಸಹೋದರರು ಬಗೆ ಬಗೆಯ ಪ್ರಾಣಿಗಳನ್ನು ಬೇಟೆಯಾಡಿ ತರುತ್ತಿದ್ದರು. ಕೆಲವೊಮ್ಮೆ ದೊಡ್ಡ ಪ್ರಾಣಿ, ಕೆಲವೊಮ್ಮೆ ಪಕ್ಷಿ ಅಥವಾ ಜಿಂಕೆ. ಅವರು ತಂದ ಬೇಟೆಯನ್ನು ತಂಗಿಯು ಬಹಳ ಪ್ರೀತಿಯಿಂದ ಅಡುಗೆ ಮಾಡಿ ಅವರಿಗೆ ಬಡಿಸುತ್ತಿದ್ದಳು. ಎಲ್ಲರೂ ಒಟ್ಟಾಗಿ ತೃಪ್ತಿಯಿಂದ ಊಟ ಮಾಡಿ ತಂಗಿಯ ಅಡುಗೆಯನ್ನು ಮನಸಾರೆ ಹೊಗಳುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ 7 ಸಹೋದರರು ಬೇಟೆಗೆ ಕಾಡಿಗೆ ಹೋಗಿದ್ದರು. ತಂಗಿಯು ಅಡುಗೆ ಮನೆಯಲ್ಲಿ ಎಲ್ಲರಿಗೂ ಅಡುಗೆ ಮಾಡುತ್ತಿದ್ದಳು. ತರಕಾರಿ ಹೆಚ್ಚುವಾಗ ಕೈ ತಪ್ಪಿ ಚಾಕುವಿನ ಹರಿತವಾದ ಹಲಗು ಅವಳ ಬೆರಳಿಗೆ ತಾಗಿತು. ಕತ್ತರಿಸಿದ ಬೆರಳಿನಿಂದ ರಕ್ತವು ಧಾರಾಕಾರವಾಗಿ ಹರಿಯಲಾರಂಭಿಸಿತು. ತಂಗಿ ಭಯಭೀತರಾದಳು. ನನ್ನ ಸಹೋದರರು ನನ್ನ ಕತ್ತರಿಸಿದ ಬೆರಳನ್ನು ನೋಡಿದರೆ ತುಂಬಾ ಚಿಂತಿತರಾಗುತ್ತಾರೆ, ನಾನು ಅವರನ್ನ ದುಃಖದಲ್ಲಿ ನೋಡಲು ಬಯಸುವುದಿಲ್ಲ ಎಂದು ಯೋಚಿಸಿದಳು. ಹಾಗಾಗಿ ಈ ವಿಷಯವನ್ನು ತನ್ನ ಸಹೋದರರಿಂದ ಮುಚ್ಚಿಡಲು ನಿರ್ಧರಿಸಿದಳು. ಹರಿಯುತ್ತಿದ್ದ ರಕ್ತವನ್ನು ತನ್ನ ಮೇಲು ಹೊದಿಕೆಯಿಂದ ಒರೆಸಿಕೊಳ್ಳಲು ಯೋಚಿಸಿದಳು. ಆದರೆ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಬಿದ್ದು ಸಹೋದರರ ಕಣ್ಣಿಗೆ ಬಿದ್ದರೆ ಅವರು ನನ್ನನ್ನು ಪ್ರಶ್ನೆ ಮಾಡುತ್ತಾರೆ. ಆಗ ನಾನು ಎಲ್ಲವನ್ನು ಹೇಳಬೇಕಾಗುತ್ತದೆ. ಆಗ ಅವರು ದುಃಖ ಪಡುತ್ತಾರೆ ಎಂದು ಯೋಚನೆ ಮಾಡುತ್ತಾಳೆ. ನಂತರ ಅದನ್ನು ಗೋಡೆಗೆ ಒರೆಸಬೇಕೆಂದು ಯೋಚನೆ ಮಾಡಿದಳು. ಆದರೆ ಗೋಡೆ ಮೇಲೆ ರಕ್ತದ ಕಲೆಗಳು ಕಂಡರೆ ಮತ್ತೆ ಅದೇ ಸಮಸ್ಯೆ ಆಗುತ್ತದೆ ಎಂಬ ಅರಿವಾಯಿತು. ಬಡಪಾಯಿ ತಂಗಿ ಏನು ಮಾಡಬೇಕೆಂದು ತೋಚದೆ ಚಡಪಡಿಸಿದಳು. ಹರಿಯುವ ರಕ್ತವನ್ನು ಸಹೋದರರ ಕಣ್ಣಿನಿಂದ ಮರೆ ಮಾಡಲು ಅವಳಿಗೆ ಯಾವುದೇ ಜಾಗ ಸಿಗಲಿಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ತಾನು ಸಹೋದರರಿಗಾಗಿ ಮಾಡುತ್ತಿದ್ದ ಪಲ್ಯದಲ್ಲಿಯೇ ಆ ರಕ್ತವನ್ನು ಒರೆಸಿದಳು. ಸಂಜೆ 7 ಸಹೋದರರು ಬೇಟೆಯಿಂದ ಮನೆಗೆ ಬಂದರು. ತಂಗಿ ಎಲ್ಲರಿಗೂ ಊಟ ಬಡಿಸಿದಳು. ಆದರೆ ಅಂದು ಏನೋ ವಿಶೇಷವಿತ್ತು. ಪಲ್ಯದ ರುಚಿ ವಿಭಿನ್ನವಾಗಿತ್ತು. ಎಲ್ಲರಿಗೂ ಆ ಪಲ್ಯ ಬಹಳ ರುಚಿಕರವಾಗಿ ಕಂಡಿತು. 7 ಸಹೋದರರು ಬೆರಳುಗಳನ್ನು ಚೀಪುತ್ತಾ ಊಟ ಮಾಡಿದರು. ತಂಗಿಯ ಅಡುಗೆಯನ್ನು ಬಾಯಿ ತುಂಬಾ ಹೊಗಳಿದರು. ತನ್ನ ಹೊಗಳಿಕೆಯನ್ನು ಕೇಳಿ ತಂಗಿಗೂ ಬಹಳ ಸಂತೋಷವಾಯಿತು. ಸಹೋದರರು ದಿನವಿಡೀ ಕೆಲಸ ಮಾಡಿ ದಣಿದಿದ್ದರಿಂದ ಬೇಗನೆ ಮಲಗಿದರು. ಮರುದಿನ ಬೆಳಿಗ್ಗೆ ಎಂದಿನಂತೆ 7 ಸಹೋದರರು ಬೇಟೆಗೆ ಹೊರಟರು. ದಾರಿಯಲ್ಲಿ ಸ್ವಲ್ಪ ದೂರ ಸಾಗಿದ ನಂತರ ಅವರಿಗೆ ಬಾಯಾರಿಕೆಯಾಯಿತು. ಹತ್ತಿರದ ಕೆರೆಯಲ್ಲಿ ನೀರು ಕುಡಿದು ಅಲ್ಲೇ ಇದ್ದ ಮರದ ನೆರಳಿನಲ್ಲಿ ಕುಳಿತುಕೊಂಡು ಮಾತನಾಡುತ್ತಿರುವಾಗ ಹಿಂದಿನ ರಾತ್ರಿಯ ಪಲ್ಯದ ಬಗ್ಗೆ ಚರ್ಚೆ ಶುರುವಾಯಿತು. ಅಂತ ರುಚಿಕರವಾದ ಊಟವನ್ನು ನಾವು ಜೀವನದಲ್ಲಿ ಎಂದಿಗೂ ತಿಂದಿರಲಿಲ್ಲ. ತಂಗಿ ಆ ಪಲ್ಯದಲ್ಲಿ ಏನು ವಿಶೇಷವಾಗಿ ಹಾಕಿದ್ದಳು. ಇಂದು ಮನೆಗೆ ಹೋದಾಗ ಅವಳನ್ನೇ ಕೇಳಬೇಕು. ಅಂತ ರುಚಿಕರವಾದ ಅಡುಗೆ ಮಾಡಲು ಅವಳು ಏನು ಸೇರಿಸಿದ್ದಳು ಎಂದು ಮಾತನಾಡಿಕೊಂಡರು. ಸಂಜೆ ಮನೆಗೆ ಬಂದ ನಂತರ ಸಹೋದರರು ಮತ್ತೊಮ್ಮೆ
ತಂಗಿಯ ಅಡುಗೆಯನ್ನು ಹೊಗಳುತ್ತಾ ಹಿರಿಯ ಅಣ್ಣನು ಈ ರೀತಿಯಾಗಿ ಕೇಳಿದನು. ಪ್ರಿಯ ತಂಗಿಯೇ, ನನ್ನ ಮುದ್ದು ತಂಗಿಯೇ, ನಿನ್ನೆಯ ಪಲ್ಯಕ್ಕೆ ನೀನು ಏನನ್ನು ಸೇರಿಸಿದ್ದೆ? ಅದು ಅಷ್ಟು ರುಚಿಕರವಾಗಿತ್ತು. ತಂಗಿಗೆ ಸತ್ಯ ಹೇಳಲು ಇಷ್ಟವಿರಲಿಲ್ಲ. ತನ್ನ ಬೆರಳು ಕತ್ತರಿಸಿಕೊಂಡಿದ್ದು ತಿಳಿದರೆ ಸಹೋದರರು ದುಃಖಿತರಾಗುತ್ತಾರೆ ಎಂದು ಅವಳು ಭಾವಿಸಿದ್ದಳು. ಏನು ಇಲ್ಲ ಅಣ್ಣ, ಪ್ರತಿದಿನ ಮಾಡುವಂತೆ ಮಾಡಿದ್ದೆ ಎಂದು ಹೇಳಿದಳು. ಆದರೆ ಹಿರಿಯ ಅಣ್ಣನು ಬಿಡಲಿಲ್ಲ. ಇಲ್ಲ ತಂಗಿ, ನೀನು ಇಂದು ಹೇಳಲೇಬೇಕು. ಅಷ್ಟು ರುಚಿಕರವಾದ ಪಲ್ಯವನ್ನು ನೀನು ಹೀಗೆ ಮಾಡಿದೆ ಎಂದು ನಾನು ತಿಳಿಯಲೇಬೇಕು. ನನ್ನ ಮೇಲೆ ಆಣೆ, ನೀನು ಸತ್ಯವನ್ನು ಹೇಳಲೇಬೇಕು ಎಂದು ಒತ್ತಾಯಿಸಿದನು. ಹಿರಿಯ ಅಣ್ಣನ ಮಾತನ್ನು ಎಲ್ಲರೂ ಗೌರವಿಸುತ್ತಿದ್ದರು. ಹಾಗಾಗಿ ತಂಗಿಗೆ ಸತ್ಯ ಹೇಳದೆ ಬೇರೆ ದಾರಿ ಇರಲಿಲ್ಲ. ಅವಳು ನಡೆದ ಘಟನೆಯನ್ನು ವಿವರಿಸಿದಳು. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಅಣ್ಣ, ಪಲ್ಯ ಮಾಡುವಾಗ ನನ್ನ ಬೆರಳು ಕತ್ತರಿಸಿಕೊಂಡಿತು. ಸ್ವಲ್ಪ ರಕ್ತವು ಪಲ್ಯದಲ್ಲಿ ಬೆರೆತು ಹೋಯಿತು. ನಿಮಗೆಲ್ಲ ತಿಳಿದರೆ ದುಃಖವಾಗುತ್ತದೆ ಎಂದು ನಾನು ಅದನ್ನು ಮುಚ್ಚಿಟ್ಟಿದ್ದೆ. ತಂಗಿಯ ಮಾತನ್ನು ಕೇಳಿ ಎಲ್ಲ ಸಹೋದರರು ಮೌನವಾದರು. ನಂತರ ಅವರಲ್ಲಿ 6 ಜನ ಸಹೋದರ ಮನಸ್ಸಿನಲ್ಲಿ ಒಂದು ವಿಚಿತ್ರ ಮತ್ತು ಭಯಾನಕ ಆಲೋಚನೆ ಮೂಡಿತು. ಅವರು ಮನಸ್ಸಿನಲ್ಲಿ ಯೋಚನೆ ಮಾಡಿದರು, ಅವಳ ರಕ್ತದ ಕೆಲವು ಹನಿಗಳೇ ಇಷ್ಟು ರುಚಿಕರವಾಗಿದ್ದರೆ ಅವಳ ಮಾಂಸವು ಇನ್ನೆಷ್ಟು ರುಚಿಕರವಾಗಿರಬಹುದು. ರಾತ್ರಿ ಊಟದ ನಂತರ 7 ಸಹೋದರರು ಮಲಗಲು ಹೋದರು. ಆದರೆ ಅವರ ನಡುವೆ ಈ ವಿಷಯದ ಬಗ್ಗೆ ಚರ್ಚೆ ಪ್ರಾರಂಭವಾಯಿತು. ಆಗ ಹಿರಿಯ ಅಣ್ಣನು ಹೇಳುತ್ತಾನೆ, ಸಹೋದರರೇ, ಅವಳ ರಕ್ತದ ಕೆಲವು ಹನಿಗಳೇ ಇಷ್ಟು ರುಚಿಕರವಾಗಿದ್ದರೆ ಅವಳ ದೇಹದ ಮಾಂಸವು ಎಷ್ಟು ರುಚಿಕರವಾಗಿರಬಹುದೆಂದು ಯೋಚಿಸಿ ಉಳಿದ 5 ಸಹೋದರರು ಅವನ ಮಾತನ್ನು ಒಪ್ಪಿಕೊಂಡರು. ಆದರೆ ಕಿರಿಯ ಸಹೋದರನಿಗೆ ಈ ಆಲೋಚನೆ ಸರಿ ಎನಿಸಲಿಲ್ಲ. ಅವನಿಗೆ ಇದು ತೀರ ತಪ್ಪೆಂದು ಅನಿಸಿತು. ಆದರೂ ಹಿರಿಯ ಅಣ್ಣನ ಗೌರವಕ್ಕಾಗಿ ಅವನು ಏನು ಮಾತನಾಡಲಿಲ್ಲ. ಮರುದಿನ 7 ಸಹೋದರರು ಬೇಟೆಗೆ ಹೋದಾಗ ಒಂದು ಕ್ರೂರ ಯೋಜನೆಯನ್ನು ರೂಪಿಸಿದರು. ತಮ್ಮ ತಂಗಿಯನ್ನೇ ಕೊಂದು ಅವಳ ಮಾಂಸವನ್ನು ತಿನ್ನಲು ನಿರ್ಧರಿಸಿದರು. ತಂಗಿಯ ಮಾಂಸವು ಅತ್ಯಂತ ರುಚಿಕರವಾಗಿರುತ್ತದೆ ಎಂದು ಅವರು ಭಾವಿಸಿದ್ದರು. ಕಿರಿಯ ಸಹೋದರನಿಗೆ ಈ ಭಯಾನಕ ಯೋಜನೆ ಇಷ್ಟವಾಗಲಿಲ್ಲ. ಅವನು ತನ್ನ ತಂಗಿಯನ್ನು ಉಳಿಸಲು ಚಡಪಡಿಸಿದನು. ಆದರೆ ಉಳಿದ 6 ಸಹೋದರರು ಒಂದಾಗಿದ್ದು ಈ ನೀಚ ಆಲೋಚನೆಗೆ ಅಂಟಿಕೊಂಡಿದ್ದರಿಂದ ಅವನಿಗೆ ವಿರೋಧಿಸಲು ಧೈರ್ಯ ಬರಲಿಲ್ಲ. ಎಲ್ಲ ಸಹೋದರರು ಸೇರಿ ಒಂದು ನಿರ್ಜನವಾದ ದಿಬ್ಬದ ಮೇಲೆ ಬಿದಿರು ಮತ್ತು ಎಲೆಗಳಿಂದ ಎತ್ತರವಾದ ವೇದಿಕೆಯನ್ನು ನಿರ್ಮಿಸಿದರು. ಅದಕ್ಕೆ ಅವರು ಚಂದ್ರ ಎಂದು ಹೆಸರಿಟ್ಟರು. ತಮ್ಮ ತಂಗಿಯನ್ನು ಯಾವುದಾದರೂ ನೆಪ ಹೇಳಿ ಆ ವೇದಿಕೆ ಮೇಲೆ ಕರೆತಂದು ಬಾಣಗಳಿಂದ ಹೊಡೆದು ಕೊಲ್ಲುವುದು ಅವರ ಯೋಜನೆಯಾಗಿತ್ತು. ನಂತರ ಅವಳ ದೇಹದ ಮಾಂಸವನ್ನು ತಿನ್ನುವುದು ಅವರ ಉದ್ದೇಶವಾಗಿತ್ತು. ಮರುದಿನ ಹಿರಿಯ ಅಣ್ಣನು ತನ್ನ ತಂಗಿಯ ಬಳಿ ಹೋಗಿ ಸಿಹಿ ಮಾತುಗಳಿಂದ ಹೇಳಿದನು, ಮುದ್ದು ತಂಗಿಯೇ, ನೀನೀಗ ಮದುವೆ ವಯಸ್ಸಿಗೆ ಬಂದಿದ್ದೀಯಾ. ನಾವು ನಿನಗಾಗಿ ಒಬ್ಬ ಸುಂದರ ಮತ್ತು ಸದ್ಗುಣಶೀಲ ವರನನ್ನು ಹುಡುಕಿದ್ದೇವೆ. ಇಂದು ನಾವು ನಿನ್ನನ್ನು ಅವನ ಮನೆ ತೋರಿಸಲು ಕರೆದುಕೊಂಡು ಹೋಗುತ್ತೇವೆ. ನಮ್ಮೊಂದಿಗೆ ಬಾ ಎಂದರು. ಮದುವೆಯ ಮಾತು ಕೇಳಿ ತಂಗಿಯ ಮುಖ ಅರಳಿತು. ಅವಳು ಸಂತೋಷದಿಂದ ಸಿದ್ಧಳಾಗಿ ಸಹೋದರರೊಂದಿಗೆ ಹೊರಟಳು. ನಡೆಯುತ್ತಾ ತಂಗಿ ತುಂಬಾ ದಣಿದಳು. ಅಣ್ಣ, ನನ್ನ ಅತ್ತೆ ಮನೆ ಇನ್ನು ಎಷ್ಟು ದೂರದಲ್ಲಿದೆ ಎಂದು ಕೇಳಿದಳು. ಆಗ ಹಿರಿಯ ಅಣ್ಣನು, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ತಲುಪುತ್ತೇವೆ, ಅಲ್ಲಿ ನೋಡು, ಇಲ್ಲಿಂದಲೇ ಕಾಣಿಸುತ್ತಿದೆ ಎಂದು ದಿಬ್ಬದ ಮೇಲಿದ್ದ ವೇದಿಕೆಯತ್ತ ಕೈ ತೋರಿಸಿ ಹೇಳಿದನು. ಅದೇ ನಿನ್ನ ಅತ್ತೆ ಮನೆ, ಅಲ್ಲಿ ನೀನು ರಾಣಿಯಂತೆ ಬಾಳುವೆ. ಈ ಮಾತನ್ನು ಕೇಳಿ ತಂಗಿಗೆ ಬಹಳ ಸಂತೋಷವಾಯಿತು. ಮನಸ್ಸಿನಲ್ಲಿ ಅಂದುಕೊಂಡಳು, ನನ್ನ ಅತ್ತೆ ಮನೆ ಎಷ್ಟು ಸುಂದರವಾಗಿದೆ. ನಿಜವಾಗಿಯೂ ನಾನು ಇಲ್ಲಿ ರಾಣಿಯಂತೆ ಬಾಳುವೆನೆ. ಅವರು ದಿಬ್ಬದ ಮೇಲಿದ್ದ ಕಟ್ಟೆಯ ಬಳಿ ತಲುಪಿದಾಗ ಹಿರಿಯ ಅಣ್ಣನು ತನ್ನ ತಮ್ಮಂದಿರಿಗೆ, ನಿಮ್ಮ ಸಹೋದರಿಯನ್ನು ಹಗ್ಗದಿಂದ ಬಿದಿರಿನ ಕಂಬಕ್ಕೆ ಬಿಗಿಯಾಗಿ ಕಟ್ಟಿರಿ ಎಂದು ಆದೇಶ ಮಾಡಿದನು. ಅಣ್ಣನ ಆದೇಶದಂತೆ 6 ಮಂದಿ ಸಹೋದರರು ಸೇರಿ ತಮ್ಮ ಮುಕ್ತ ಸಹೋದರಿಯನ್ನ ಬಿದಿರಿನ ಕಂಬಕ್ಕೆ ಬಿಗಿಯಾಗಿ ಕಟ್ಟಿದರು. ತನ್ನವರ ಕೈಯಿಂದಲೇ ಆದ ಈ ವಿಶ್ವಾಸಘಾತವನ್ನು ಕಂಡು ಸಹೋದರಿಯ ಹೃದಯ ಚೀರಾಡಿತು. ಅವಳು ಆಕಾಶದಂತ ನೋಡುತ್ತಾ ದೇವರನ್ನು ನೆನೆಯುತ್ತಾ, ಹೇ ಪ್ರಭು, ಈಗ ನೀನೇ ನನಗೆ ಆಸರೆ. ನನ್ನ ಸ್ವಂತ ಸಹೋದರರೇ ನನ್ನ ಪ್ರಾಣ ತೆಗೆಯಲು ಸಿದ್ಧರಾಗಿದ್ದಾರೆ. ಇವರಲ್ಲಿ ಯಾರಿಗೂ ನನ್ನ ಮೇಲೆ ದಯೆ ಅಥವಾ ಪ್ರೀತಿ ಇಲ್ಲ. ಅವಳ ಮೊರೆಯನ್ನು ಕೇಳಿ 7ನೇ ತಮ್ಮನ ಮನಸ್ಸು ಒಳಗೊಳಗೆ ನಡುಗಿತು. ಅವನಿಗೆ ತನ್ನ ಸಹೋದರಿಯ ಕೂಗಿಗೆ ದಯೆ ಬಂದಿತು.
ಆದರೆ 6 ಸಹೋದರರನ್ನು ವಿರೋಧಿಸುವ ಧೈರ್ಯ ಅವನಲ್ಲಿರಲಿಲ್ಲ. ಸಹೋದರಿಯನ್ನು ಕಟ್ಟಿದ ನಂತರ ಹಿರಿಯ ಅಣ್ಣನು ಎಲ್ಲರಿಗೂ ಒಬ್ಬೊಬ್ಬರಾಗಿ ಅವಳ ಮೇಲೆ ಪ್ರಹಾರ ಮಾಡಲು ಆದೇಶ ಮಾಡಿದನು. ಮೊದಲು ದೊಡ್ಡಣ್ಣನು ಬಿಲ್ಲು ಬಾಣ ಹಿಡಿದು ತನ್ನ ಸಹೋದರಿಯ ಮೇಲೆ ಪ್ರಹಾರ ಮಾಡಲು ಮುಂದಾದನು. ಆಗ ಸಹೋದರಿ ಕೈ ಮುಗಿದು ಕರುಣಾಜನಕ ಧ್ವನಿಯಲ್ಲಿ ಹೇಳುತ್ತಾಳೆ, ಅಣ್ಣ, ನನ್ನ ಎದೆಗೆ ಗುರಿಯಿಟ್ಟು ಓಡಿ, ನಿನ್ನ ಬಾಣ ನೇರವಾಗಿ ಕಾಡಿನತ್ತ ಸಾಗುತ್ತದೆ. ಆಗ ದೊಡ್ಡಣ್ಣನು ಕಠೋರವಾಗಿ ಬಾಣವನ್ನು ಬಿಟ್ಟನು. ಆದರೆ ಅವನ ಗುರಿ ಯಾವಾಗಲೂ ತೀಕ್ಷ್ಣವಾಗಿರುವಂತದ್ದು ಇಂದು ವಿಫಲವಾಯಿತು. ನಂತರ ಎರಡನೇ ಸಹೋದರನು ಬಾಣ ಹೂಡಲು ಮುಂದಾದನು. ಸಹೋದರಿ ಅವನ ಮುಂದೆಯೂ ಕೈ ಮುಗಿದು ಅದೇ ಕರುಣಭರಿತ ಗೀತೆಯನ್ನು ಹಾಡಿದಳು. ಅವನ ಗುರಿಯೂ ಸಹ ತಪ್ಪಿ ಹೋಯಿತು. ಹೀಗೆ ಒಬ್ಬೊಬ್ಬರಾಗಿ 6 ಸಹೋದರರು ಸಹೋದರಿಯ ಮೇಲೆ ಬಾಣ ಪ್ರಯೋಗಿಸಲು ಪ್ರಯತ್ನಿಸಿದರು. ಆದರೆ ಪ್ರತಿ ಬಾರಿಯೂ ಅವರ ಗುರಿ ತಪ್ಪಿ ಹೋಯಿತು. ಈಗ 7ನೆಯ ಮತ್ತು ಕಿರಿಯ ತಮ್ಮನ ಸರದಿ. 6 ಸಹೋದರರು ಅವನ ಮೇಲೆ ಒತ್ತಡ ಹೇರಿದರು. ತಮ್ಮ, ಈ ಬಾರಿ ಪೂರ್ತಿ ಶಕ್ತಿಯಿಂದ ಬಾಣವನ್ನು ಹೂಡು. ಒಂದೇ ಹೊಡೆತಕ್ಕೆ ಸಹೋದರಿಯನ್ನು ಕೊಲ್ಲು. ನಿನ್ನ ಗುರಿ ತಪ್ಪಿದರೆ ನೀನು ಬದುಕುಳಿಯುವುದಿಲ್ಲವೆಂದು ತಿಳಿ. ನಾವೇ ನಿನ್ನನ್ನು ಕೊಲ್ಲುತ್ತೇವೆ. ಅವಳು ತನ್ನ ತಮ್ಮನ ಪ್ರಾಣವನ್ನು ಉಳಿಸಲು ಸಹೋದರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಲು ನಿರ್ಧರಿಸಿದಳು. ಅವಳು ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥಿಸಿದಳು, ಹೇ ಪ್ರಭು, ನನ್ನ ತಮ್ಮನ ಬಾಣ ನನ್ನ ಎದೆಯನ್ನು ಸೀಳಲಿ. ನಂತರ ಅವಳು ಕರುಣಾಜನಕ ಗೀತೆಯನ್ನು ಹಾಡಲು ಪ್ರಾರಂಭಿಸಿದಳು. ಅಣ್ಣ, ನನ್ನ ಎದೆಗೆ ಗುರಿಯಿಟ್ಟು ಹೊಡಿ, ನಿನ್ನ ಬಾಣ ನನ್ನ ಎದೆಯನ್ನು ಸೀಳಲಿ ಎಂದು ಕೇಳಿಕೊಂಡಳು. ಆಗ ಕಿರಿಯ ತಮ್ಮನು ಬಾಣವನ್ನು ಬಿಟ್ಟನು. ಅವನ ಬಾಣವು ಸಹೋದರಿಯ ಎದೆಗೆ ಬಡಿಯಿತು. ಸಹೋದರಿ ನೋವಿನಿಂದ ನರಳಿದಳು ಮತ್ತು ಸ್ವಲ್ಪ ಸಮಯದ ನಂತರ ಪ್ರಾಣವನ್ನು ತ್ಯಜಿಸಿದಳು. 7 ಸಹೋದರರು ಸೇರಿ ತಮ್ಮ ಸಹೋದರಿಯ ಮೃತದೇಹವನ್ನು ಕೆಳಗಿಳಿಸಿದರು. ನಂತರ 6 ಸಹೋದರರು ಸೇರಿ ತಮ್ಮ ಸಹೋದರಿಯ ದೇಹವನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದರು. ಇದರ ನಂತರ ಹಿರಿಯ ಅಣ್ಣನು ಕಿರಿಯ ತಮ್ಮನಿಗೆ ಕಾಡಿನಿಂದ ಕಟ್ಟಿಗೆ ಮತ್ತು ನೀರು ತರಲು ಆದೇಶ ಮಾಡಿದನು. ಕಿರಿಯ ತಮ್ಮನು ಮೌನವಾಗಿ ಕಾಡಿಗೆ ಹೋದನು. ಅವನು ನೀರು ಮತ್ತು ಕಟ್ಟಿಗೆಯೊಂದಿಗೆ ಕೆಲವು ಮೀನು ಮತ್ತು ಏಡಿಗಳನ್ನು ತಂದನು. ಅವನು ತುಂಬಾ ಕುಗ್ಗಿ ಹೋಗಿದ್ದನು, ಏಕೆಂದರೆ ಅವನ ಸಹೋದರರು ತಮ್ಮ ಸಹೋದರಿಯ ಮಾಂಸವನ್ನು ಬಹಳ ಇಷ್ಟಪಟ್ಟು ಅಡುಗೆ ಮಾಡುತ್ತಿದ್ದರು. ಆದರೆ ಏನನ್ನಾದರೂ ಹೇಳುವ ಅಥವಾ ವಿರೋಧಿಸುವ ಧೈರ್ಯ ಅವನಲ್ಲಿರಲಿಲ್ಲ. ಸಹೋದರರು ಸಹೋದರಿಯ ಮಾಂಸವನ್ನು ಬೇಯಿಸಲು ತಯಾರಿ ಆರಂಭಿಸಿದಾಗ ಕಿರಿಯ ತಮ್ಮನು ತಾನು ತಂದಿದ್ದ ಮೀನು ಮತ್ತು ಏಡಿಗಳನ್ನು ಅದರಲ್ಲಿ ಹಾಕಿದನು, ಏಕೆಂದರೆ ತಾನು ತನ್ನ ಸಹೋದರಿಯ ಮಾಂಸವನ್ನು ತಿನ್ನಬಾರದೆಂದು. ಅನ್ನ ಮತ್ತು ಮಾಂಸ ಸಂಪೂರ್ಣವಾಗಿ ಬೆಂದಾಗ ಕಿರಿಯ ತಮ್ಮನು ತಾನು ಕುಳಿತುಕೊಳ್ಳುವ ಜಾಗದಲ್ಲಿ ಸಣ್ಣದೊಂದು ಗುಂಡಿಯನ್ನು ತೋಡಿಟ್ಟಿದ್ದನು. ಎಲ್ಲರೂ ಊಟ ಮಾಡಲು ಕುಳಿತಾಗ ಅವನು ಸಹೋದರಿಯ ಮಾಂಸವನ್ನು ನಿಧಾನವಾಗಿ ಆ ಗುಂಡಿಯಲ್ಲಿ ಹಾಕಿ ಕೇವಲ ಮೀನು ಮತ್ತು ಅನ್ನವನ್ನು ತಿನ್ನತೊಡಗಿದನು. ಉಳಿದ 6 ಸಹೋದರರು ಬಹಳ ಆಸಕ್ತಿಯಿಂದ ಸಹೋದರಿಯ ದೇಹದ ಮೂಳೆಗಳನ್ನು ಜಗಿಯುತ್ತಿದ್ದರೆ ಕಿರಿಯ ತಮ್ಮನು ಏಡಿಯನ್ನು ಜಗಿಯುತ್ತಿದ್ದನು. ಎಲ್ಲರೂ ಸಹೋದರಿಯ ದೇಹದ ರುಚಿಕರವಾದ ಮಾಂಸವನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಾಗ ಹಿರಿಯ ಅಣ್ಣನು ಕಿರಿಯ ತಮ್ಮನಿಗೆ ಹೇಳಿದನು, ಎಂಜಲನ್ನು ಸ್ವಚ್ಛಗೊಳಿಸು ಎಂದು. ಕಿರಿಯ ತಮ್ಮನು ಸಹೋದರಿಯ ಉಳಿದ ಮೂಳೆಗಳು ಮತ್ತು ದೇಹದ ಇತರೆ ಭಾಗಗಳಾದ ತಲೆ, ಉಗುರುಗಳು ಮತ್ತು ಉಳಿದ ಮೂಳೆಗಳನ್ನು ಸಂಗ್ರಹಿಸಿ ಹತ್ತಿರದಲ್ಲಿ ಇದ್ದ ಒಂದು ಗುಂಡಿಯಲ್ಲಿ ಹಾಕಿ ಉಳಿದನು. ಕೆಲವು ಸಮಯದ ನಂತರ ಸಹೋದರಿಯ ದೇಹದ ಅವಶೇಷಗಳನ್ನು ಉಳಿದ ಸ್ಥಳದಲ್ಲಿ ಒಂದು ಬಿದಿರಿನ ಗಿಡವು ಬೆಳೆಯಿತು. ನಿಧಾನವಾಗಿ ಅಲ್ಲಿ ಹಚ್ಚ ಹಸಿರಿನ ಬಿದಿರಿನ ಪೊದೆಯು ರೂಪುಗೊಂಡಿತು. ಫ್ರೆಂಡ್ಸ್, ಒಂದು ದಿನ ಒಬ್ಬ ಸಂತ ಮಹಾತ್ಮರು ಅಲ್ಲಿಗೆ ಬಂದು ಆ ಬಿದಿರಿನ ಪೊದೆಯ ಕೆಳಗೆ ಕುಳಿತು ಧ್ಯಾನ ಮಾಡಲು ಆರಂಭಿಸಿದರು. ಆದರೆ ಧ್ಯಾನಕ್ಕೆ ಕುಳಿತ ತಕ್ಷಣ ಅವರಿಗೆ ಒಂದು ಆಕಾಶವಾಣಿ ಕೇಳಿಸಿತು. ಸಂತರೇ, ದುರ್ಗಂಧ ಬರುತ್ತಿದೆ. ಈ ಆಕಾಶವಾಣಿಯು ಪದೇ ಪದೇ ಅವರ ಕಿವಿಯಲ್ಲಿ ಗುನುಗತೊಡಗಿತು. ಪದೇ ಪದೇ ಈ ಆಕಾಶವಾಣಿಯನ್ನು ಕೇಳಿದ ನಂತರ ಆ ಸಂತ ಮಹಾತ್ಮರು ತಕ್ಷಣವೇ ಆ ಸ್ಥಳವನ್ನು ಸ್ವಚ್ಛಗೊಳಿಸಿದರು. ಅವರು ಆ ಪೊದೆಯಿಂದ ಒಂದು ಬಿದಿರನ್ನು ಕತ್ತರಿಸಿ ತಮ್ಮೊಂದಿಗೆ ತೆಗೆದುಕೊಂಡು ಹೋದರು. ಆ ಬಿದಿರನ್ನು ಕೆತ್ತಿ ಅವರು ಒಂದು ಸುಂದರವಾದ ಕೊಳಲನ್ನು ತಯಾರು ಮಾಡಿದರು. ಅದನ್ನು ನುಡಿಸುತ್ತಾ ದಿನವಿಡೀ ಜನರ ಮನೆಗಳಿಗೆ ಭಿಕ್ಷೆ ಬೇಡಲು ಹೋದರು. ಭಿಕ್ಷೆಯ ಬದಲಿಗೆ ಸಂತರು ಜನರಿಗೆ ಉಪದೇಶವನ್ನು ನೀಡುತ್ತಿದ್ದರು. ಒಂದು ದಿನ ಆ ಸಂತರು ಅದೇ ಗ್ರಾಮಕ್ಕೆ ಬಂದರು. ಅಲ್ಲಿ ಆ ಸಹೋದರಿಯ 7 ಸಹೋದರರು ವಾಸ ಮಾಡುತ್ತಿದ್ದರು. ಅವರು ದೊಡ್ಡಣ್ಣನ ಬಾಗಿಲಿಗೆ ಬಂದಾಗ ಅವರು ಕೊಳಲು ನುಡಿಸಲು ಪ್ರಾರಂಭಿಸಿದ ತಕ್ಷಣ ಆ ಕೊಳಲಿನಿಂದ ಒಂದು ಧ್ವನಿ ಹೊರಬಂದಿತು. ದೊಡ್ಡಣ್ಣನ ಮನೆಯಲ್ಲಿ ನುಡಿಸಬೇಡ, ಓ ಕೊಳಲೆ, ದಯೆ ಪ್ರೀತಿಯನ್ನೆಲ್ಲ ತೊರೆದು ಸಂಬಂಧಕ್ಕೆ ಕಳಂಕ ತಂದಿದ್ದಾನೆ. ದಯವಿಟ್ಟು ನುಡಿಸಬೇಡ ಓ ಕೊಳಲೆ. ಈ ಕರುಣಾಜನಕ ಧ್ವನಿಯನ್ನು ಕೇಳಿ
ದೊಡ್ಡಣ್ಣನ ಮುಖವು ಹಳದಿಯಾಯಿತು. ಅವನಿಗೆ ಬೆವರು ಹರಿಯಿತು. ನಡುಗುವ ಸ್ವರದಲ್ಲಿ ಅವನು ತನ್ನ ಪತ್ನಿಗೆ ಹೇಳಿದನು, ಈ ಯೋಗಿಗೆ ಬೇಗ ಭಿಕ್ಷೆ ನೀಡಿ ಕಳುಹಿಸು. ಈ ಕೊಳಲಿನ ಧ್ವನಿಯನ್ನು ನಿಲ್ಲಿಸು. ಈ ಕೊಳಲಿನ ಧ್ವನಿಯನ್ನು ನಾನು ಕೇಳಲಾರೆ. ಆಗ ಅವನ ಪತ್ನಿ ಅವನು ಹೇಳಿದಂತೆಯೇ ಮಾಡಿದಳು. ಸಂತರಿಗೆ ತಕ್ಷಣ ಭಿಕ್ಷೆ ನೀಡಿ ಅಲ್ಲಿಂದ ಕಳುಹಿಸಿದಳು. ಹೀಗೆ ಸಂತರು ಒಬ್ಬೊಬ್ಬರಾಗಿ ಎಲ್ಲ 6 ಸಹೋದರ ಮನೆಗೆ ಹೋದರು. ಅವರು ಅವರ ಮನೆಗೆ ಬಂದ ತಕ್ಷಣ ಕೊಳಲಿನಿಂದ ಅದೇ ಕರುಣಜನಕ ಗೀತೆ ಕೇಳಿ ಬರುತ್ತಿತ್ತು. ಈ 5 ಸಹೋದರರು ತಮ್ಮ ಪತ್ನಿಯರಿಗೆ ಹೇಳಿದರು, ಈ ಯೋಗಿಗೆ ಬೇಗ ಭಿಕ್ಷೆ ನೀಡಿ ಕಳುಹಿಸಿ ಬಿಡಿ. ಅವರ ಮನಸ್ಸಿನಲ್ಲಿ ಭಯವು ಆವರಿಸಿತ್ತು. ಈ ಸಂತನು ಹೆಚ್ಚು ಹೊತ್ತು ಇಲ್ಲಿಯೇ ಉಳಿದರೆ ನಾವೇ ನಮ್ಮ ಸಹೋದರಿಯನ್ನು ಕೊಂದಿರುವ ರಹಸ್ಯವು ಬಯಲಾಗುತ್ತದೆ, ನಮ್ಮ ಪಾಪವು ಎಲ್ಲರ ಮುಂದೆ ಬಹಿರಂಗಗೊಳ್ಳುತ್ತದೆ ಎಂದು. ಕೊನೆಗೆ ಸಂತರು 7ನೆಯ ಮತ್ತು ಕಿರಿಯ ತಮ್ಮನ ಬಾಗಿಲಿಗೆ ಬಂದರು. 7ನೆಯ ತಮ್ಮನು ಇನ್ನು ಅವಿವಾಹಿತನಾಗಿದ್ದನು ಮತ್ತು ಒಬ್ಬನೇ ವಾಸ ಮಾಡುತ್ತಿದ್ದನು. ಸಂತರು ಅವನ ಬಾಗಿಲಿಗೆ ಬಂದಾಗ ಕೊಳಲು ನುಡಿಯಿತು. ನುಡಿಸುವ ಕೊಳಲೆ, ನನ್ನ ಕಿರಿಯ ತಮ್ಮನ ಮನೆಯಲ್ಲಿ ನನ್ನ ತಮ್ಮನು ಮನಸ್ಸಿನ ಮಾತನ್ನು ಮುಚ್ಚಿಟ್ಟಿದ್ದಾನೆ. ಇದೇ ನನ್ನ ಪ್ರೀತಿಯ ತಮ್ಮನ ಮನೆ. ಸಂತರ ಕೊಳಲಿನಿಂದ ಇಂತಹ ಸುಂದರ ಮತ್ತು ಆಸಕ್ತಿದಾಯಕ ಗೀತೆಯನ್ನು ಕೇಳಿ ಕಿರಿಯ ತಮ್ಮನು ಅವರನ್ನು ಗೌರವದಿಂದ ತನ್ನ ಮನೆಯೊಳಗೆ ಬರಮಾಡಿಕೊಂಡು ಕೂರಲು ಸ್ಥಳ ನೀಡಿದನು. ಅವನು ಅವರಿಗೆ ಜಲಪಾನವನ್ನು ಮಾಡಿಸಿ ಅವರ ಚರಣಗಳಲ್ಲಿ ಕುಳಿತುಕೊಂಡನು. ನಂತರ ಅವನು ಆ ಕೊಳಲಿನ ಬಗ್ಗೆ ವಿಚಾರಿಸಿದನು. ಆಗ ಸಂತರು ಅವನಿಗೆ ಕೊಳಲಿನ ಹುಟ್ಟಿನ ಕಥೆಯನ್ನು ಹೇಳಿದರು. ಹೇಗೆ ಅವರು ಬಿದಿರನ್ನು ಕತ್ತರಿಸಿ ಕೊಳಲನ್ನು ತಯಾರಿಸಿದರು ಮತ್ತು ಹೇಗೆ ಆಕಾಶವಾಣಿ ಆಯಿತು ಎಂಬುದನ್ನು ತಿಳಿಸಿದರು. ನಂತರ ಕಿರಿಯ ತಮ್ಮನು ಸಂತರಲ್ಲಿ ಆ ಕೊಳಲನ್ನು ಕೊಡುವಂತೆ ವಿನಂತಿಸಿದನು. ಆಗ ಸಂತರು ಅವನಿಗೆ ಕೊಳಲನ್ನು ಕೊಟ್ಟರು. ಸಂತರು ಹೋದ ನಂತರ ಕಿರಿಯ ತಮ್ಮನು ಆ ಕೊಳಲನ್ನು ತನ್ನ ಹಾಸಿಗೆ ಬಳಿ ಒಂದು ಸ್ವಚ್ಛವಾದ ಸ್ಥಳದಲ್ಲಿ ಗೌರವ ಪೂರ್ವಕವಾಗಿ ಇಟ್ಟನು. ಅವನು ಅಲ್ಲಿ ಧೂಪ ದೀಪವನ್ನು ಹಚ್ಚಿ ಕೊಳಲನ್ನು ಪೂಜಿಸಿದನು. ಕೆಲವೇ ದಿನಗಳಲ್ಲಿ ಅವನ ಮನೆಯಲ್ಲಿ ಒಂದು ವಿಚಿತ್ರವಾದ ಸುಖದಾಯಕ ಬದಲಾವಣೆಯು ಕಾಣಿಸಿಕೊಂಡಿತು. ಅವನು ಕೆಲಸದಿಂದ ಮನೆಗೆ ಹಿಂತಿರುಗಿದಾಗ ಮನೆಯು ಮೊದಲಿಗಿಂತ ಹೆಚ್ಚು ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿರುತ್ತಿತ್ತು. ಇದು ಪ್ರತಿದಿನವೂ ಆಗತೊಡಗಿದಾಗ ಕಿರಿಯ ತಮ್ಮನು ತನ್ನ ಅತ್ತಿಗೆಯರನ್ನ ಕೇಳುತ್ತಾನೆ, ಅತ್ತಿಗೆ, ನಿಮ್ಮಲ್ಲಿ ಯಾರಾದರೂ ನಾನು ಇಲ್ಲದಿದ್ದಾಗ ನನ್ನ ಮನೆಯನ್ನು ಸ್ವಚ್ಛಗೊಳಿಸುತ್ತೀರಾ? ಆಗ ಎಲ್ಲ ಅತ್ತಿಗೆಯರು ಉತ್ತರಿಸುತ್ತಾರೆ, ನಮಗೆ ನಮ್ಮ ಮನೆಯ ಕೆಲಸಗಳಿಂದಲೇ ಪುರುಸೊತ್ತಿಲ್ಲ, ನಿನ್ನ ಮನೆಯನ್ನು ನಾವೀಗೆ ಸ್ವಚ್ಛಗೊಳಿಸೋಣ. ಕಿರಿಯ ತಮ್ಮನು ತನ್ನ ಮನೆಯನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ಎಂಬುದನ್ನು ಇಂದು ಅಡಗಿಕೊಂಡು ನೋಡಬೇಕೆಂದು ನಿರ್ಧಾರ ಮಾಡಿದನು. ಆ ದಿನ ಅವನು ಕೆಲಸಕ್ಕೆ ಹೋಗಲಿಲ್ಲ ಮತ್ತು ಮನೆಯ ಒಂದು ಮೂಲೆಯಲ್ಲಿ ಅಡಗಿಕೊಂಡನು. ಮನೆಯು ನಿರ್ಜನವಾದ ತಕ್ಷಣ ಕೊಳಲನ್ನು ಇಟ್ಟಿದ್ದ ಆ ಸ್ಥಳದಿಂದ ಅವನ ಸಹೋದರಿಯ ಮುಖವನ್ನು ಹೋಲುವ ಒಬ್ಬ ಕನ್ಯೆಯು ಪ್ರತ್ಯಕ್ಷರಾದಳು. ಅವಳು ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ನಂತರ ಕೊಳಲಿನಲ್ಲಿ ಲೀನವಾದಳು. ಈ ದೃಶ್ಯವನ್ನು ಕಂಡು ಕಿರಿಯ ತಮ್ಮನು ಸ್ತಬ್ಧನಾದನು. ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಅವನು ಈ ವಿಷಯವನ್ನು ತನ್ನ ಹಿರಿಯ ಅತ್ತಿಗೆಗೆ ತಿಳಿಸಿದನು. ಅತ್ತಿಗೆಯು ತನ್ನ ಮೈದುನನಿಗೆ ಹೇಳಿದಳು, ಮೈದುನ, ಇದು ಸಾಮಾನ್ಯ ವಿಷಯವಲ್ಲ. ಮುಂದಿನ ಬಾರಿ ಆ ಹುಡುಗಿಯು ಕೊಳಲಿನಿಂದ ಹೊರಬಂದಾಗ ನೀನು ತಕ್ಷಣವೇ ಆ ಕೊಳಲನ್ನು ಬೆಂಕಿಗೆ ಹಾಕು ಮತ್ತು ಆ ಹುಡುಗಿಯ ಮೇಲೆ ತುಳಸಿ ನೀರನ್ನು ಚಿಮುಕಿಸು. ಆಮೇಲೆ ಏನಾಗುತ್ತದೆ ನೋಡು ಎಂದಳು. ಕಿರಿಯ ತಮ್ಮನು ಹಿರಿಯ ಅತ್ತಿಗೆ ಹೇಳಿದಂತೆಯೇ ಮಾಡಿದನು. ಮರುದಿನ ಆ ಹುಡುಗಿಯು ಕೊಳಲಿನಿಂದ ಮತ್ತೆ ಪ್ರತ್ಯಕ್ಷನಾದಾಗ ಅವನು ಆ ಕೊಳಲನ್ನು ಬೆಂಕಿಗೆ ಹಾಕಿ ಆ ಹುಡುಗಿಯ ಮೇಲೆ ಪವಿತ್ರ ತುಳಸಿ ನೀರನ್ನು ಚಿಮುಕಿಸಿದನು. ಪವಿತ್ರ ತುಳಸಿ ನೀರಿನ ಸ್ಪರ್ಶದಿಂದ ಆ ಹುಡುಗಿಯು ನಿಧಾನವಾಗಿ ಮಾನವ ರೂಪಕ್ಕೆ ಪರಿವರ್ತಿತಳಾದಳು. ಕಿರಿಯ ತಮ್ಮನು ಅವಳನ್ನು ಗಮನವಿಟ್ಟು ನೋಡಿದಾಗ ಅವಳು ಅವನ ಪ್ರೀತಿಯ ಸಹೋದರಿಯಾಗಿದ್ದಳು. ಯಾರನ್ನು ಸಹೋದರರು ನಿರ್ದಯವಾಗಿ ಕೊಂದಿದ್ದರೋ ಅವಳೇ ಆಗಿದ್ದಳು. ಕಿರಿಯ ತಮ್ಮನು ಮುಂದೆ ಹೋಗಿ ತನ್ನ ಸಹೋದರಿಯನ್ನು ಅಪ್ಪಿಕೊಂಡನು. ಇದರ ನಂತರ ಇಬ್ಬರು ಅಣ್ಣ ತಂಗಿಯರು ಬಹಳ ಪ್ರೀತಿಯಿಂದ ಬಾಳತೊಡಗಿದರು. ಸಹೋದರಿ ಸಹೋದರನನ್ನು ಸ್ವೀಕರಿಸಿದಳು ಮತ್ತು ಸಹೋದರನು ಕೂಡ ಸಹೋದರಿಯನ್ನ ಸ್ವೀಕರಿಸಿದನು. ಅವರು ಸಂತೋಷದಿಂದ ಒಟ್ಟಿಗೆ ತಮ್ಮ ಜೀವನವನ್ನು ಕಳೆದರು. ಫ್ರೆಂಡ್ಸ್, ಇದು ಒಂದು ಕಹಿ ಸತ್ಯ. ಈ ಜಗತ್ತಿನಲ್ಲಿ ಯಾರು ಯಾರಿಗೂ ಸಂಪೂರ್ಣವಾಗಿ ತಮ್ಮವರಲ್ಲ. ಜಗತ್ತಿನಲ್ಲಿ ಹೆಚ್ಚಿನ ಸಂಬಂಧಗಳು ಸ್ವಾರ್ಥದ ಮೇಲೆ ಆಧಾರಿತವಾಗಿರುತ್ತವೆ. ಲಾಭವಿರುವವರೆಗೂ ಜನರು ಜೊತೆಗಿರುತ್ತಾರೆ, ಆದರೆ ಕಷ್ಟದ ಸಮಯ ಬಂದಾಗ ಹೆಚ್ಚಿನವರು ಕೈ ಬಿಡುತ್ತಾರೆ. ನಾವು ಕಷ್ಟಗಳನ್ನು ಎದುರಿಸಿದಾಗ ನಮ್ಮ ಸುತ್ತಮುತ್ತಲಿರುವ ಎಷ್ಟು ಜನರು ನಿಜವಾಗಿಯೂ ನಮ್ಮೊಂದಿಗೆ ಇದ್ದಾರೆ ಎಂಬುದು ನಮಗೆ ತಿಳಿಯುತ್ತದೆ. ಹೊರ ಜಗತ್ತಿನಲ್ಲಿ ಎಲ್ಲವೂ ಸಹ ತೋರಿಕೆಯೇ. ಪ್ರತಿಯೊಬ್ಬರು ತಮ್ಮ ಅನುಕೂಲಕ್ಕಾಗಿ ಸಂಬಂಧಗಳನ್ನು ಬೆಳೆಸುತ್ತಾರೆ. ಅಂತಹ ಸಮಯದಲ್ಲಿ ನಮಗೆ ಬೆಂಬಲ ಮತ್ತು ಆಸರೆ ಬೇಕಾದಾಗ ನಾವು ಹೆಚ್ಚಾಗಿ ಒಂಟಿಯಾಗುತ್ತೇವೆ. ನಿಜವಾದ ಆತ್ಮೀಯತೆ ಅಲ್ಲಿ ಮಾತ್ರ ಕಾಣಿಸುತ್ತದೆ. ಅಲ್ಲಿ ಸ್ವಾರ್ಥಕ್ಕೆ ಜಾಗವಿರುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಯಾವ ವ್ಯಕ್ತಿ ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮ ಕಣ್ಣೀರಿನಲ್ಲೂ ನಿಮ್ಮೊಂದಿಗೆ ನಿಲ್ಲುತ್ತಾನೋ ಅವನೇ ನಿಮ್ಮ ನಿಜವಾದ ಆಪ್ತ.
ನಿಜವಾದ ಸ್ನೇಹ ಮತ್ತು ಆತ್ಮೀಯತೆಗಳು ನಿಬಂಧನೆಗಳಿಲ್ಲದವು ಎಂಬ ಸತ್ಯವನ್ನು ನಾವು ಅರಿತಾಗ ನಾವು ನಿಜವಾದ ಸಂಬಂಧಗಳನ್ನು ಗೌರವಿಸಬಹುದು. ಆದ್ದರಿಂದ ನಾವು ನಮ್ಮ ಸಂಬಂಧಗಳಲ್ಲಿ ಯಾವಾಗಲೂ ಜಾಗರೂಕರಾಗಿರಬೇಕು. ನಮ್ಮೊಂದಿಗೆ ನಿಜವಾದ ಹೃದಯದಿಂದ ನಿಲ್ಲುವ ಜನರನ್ನು ನಾವು ಗುರುತಿಸಬೇಕು. ಈ ಸತ್ಯವನ್ನು ಒಪ್ಪಿಕೊಳ್ಳುವುದು ನಮ್ಮನ್ನು ಉತ್ತಮ ಮನುಷ್ಯನನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7431185469. ಫ್ರೆಂಡ್ಸ್, ಹಾಗಾದರೆ ಈ ಕಥೆಯಿಂದ ನೀವು ಏನು ಕಲಿತೀರಿ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.